ನಮಸ್ಕಾರ ಎಲ್ರಿಗೂ ಲೈಫ್ ವಿತೌಟ್ ಫಿಲ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಏನಪ್ಪ ವಿಷಯ ಅಂತಂದ್ರೆ, ಇವಾಗ ಕಂಟಿನ್ಯೂಸ್ ಆಗಿ ನಾನು ಹೈನುಗಾರಿಕೆ ಬಗ್ಗೆ ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಿ. ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ ಅಂದ ಕಾರಣಕ್ಕೆ ನಾನು ಹೈನುಗಾರಿಕೆ ಬಗ್ಗೆನೇ ಸ್ವಲ್ಪ A to Z ಏನೇನ್ ಮಾಹಿತಿ ಬೇಕಲ್ಲ. ಹೈನುಗಾರಿಕೆ ಅಂತಂದ್ರೆ ಇವಾಗ ಹೊಸದಾಗಿ ಸ್ಟಾರ್ಟ್ ಮಾಡ್ತಾ ಇರ್ತಾರಲ್ಲ, ಇವಾಗ ನಾನು ಹೊಸದಾಗಿ ಸ್ಟಾರ್ಟ್ ಮಾಡಿದಾಗ ಏನೇನ್ ಮಾಡ್ಬೇಕಾಗಿತ್ತು, ಏನೇನ್ ಮಿಸ್ಟೇಕ್ ಮಾಡಿದೆ, ಆಮೇಲೆ ಏನೇನ್ ಮಾಡಿದ್ರೆ ಬೆಸ್ಟ್, ಆಮೇಲೆ ಹೈನುಗಾರಿಕೆಯಲ್ಲಿ ಲಾಭ ಆಗ್ಬೇಕಂದ್ರೆ ಏನೇನ್ ಮಾಡ್ಬೇಕು ಅಂತ, ನಾನು ಏನೇನ್ ಮಿಸ್ಟೇಕ್ ಮಾಡಿದ್ದೀನಲ್ಲ ಅದನ್ನೆಲ್ಲ ಆಗ್ಬಾರ್ದು ಅಂತ ಸ್ವಲ್ಪ ನಾನು ರೆಡಿ ಮಾಡ್ಕೊಂಡ್ ಬಂದಿದ್ದೀನಿ ಸ್ವಲ್ಪ ಪಾಯಿಂಟ್ಸ್ ನ. ಅದನ್ನ ನಿಮ್ ಮುಂದೆ ಹೇಳಕ್ ಇಷ್ಟಪಡ್ತೀನಿ. ಫಸ್ಟ್ ಒಂದು 15 ಪಾಯಿಂಟ್ ಇದೆ ನಮ್ಮಲ್ಲಿ. ನೋಡಿ ಎಂಡ್ ವರ್ಗು ನೋಡಿ. ಏನೇನ್ ನನ್ನ ಕಡೆಯಿಂದ ಎಷ್ಟು ಸಾಧ್ಯ ಆಗುತ್ತೋ ಅದನ್ನ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಆಮೇಲೆ ಏನ್ ಆಡ್ ಮಾಡ್ಬೇಕು, ಅದರಲ್ಲಿ ಏನಾದ್ರು ಮಿಸ್ಟೇಕ್ ಆಗಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ಏನಾದ್ರು ಮಿಸ್ಟೇಕ್ ಆಗಿದ್ರೆ. ಇವಾಗ ಫಸ್ಟ್ ಆಗಿ ನೋಡ್ಬೇಕು ಅಂತಂದ್ರೆ, ಮೊದಲು ಹೈನುಗಾರಿಕೆಯಲ್ಲಿ ಲಾಭ ಹೇಗೆ ಬರುತ್ತದೆ ಅಂದ್ರೆ, ಯಾವ ತರ ಹೈನುಗಾರಿಕೆಯಲ್ಲಿ ನೀವು ಲಾಭ ಮಾಡ್ಕೋಬಹುದು. ಇವಾಗ ಎಲ್ರು ಹೈನುಗಾರಿಕೆ ಮಾಡಿದವ್ರೆಲ್ರು ಲಾಭದಲ್ಲಿ ಇರಲ್ಲ. ಕೆಲವೊಂದಿಷ್ಟು ವಿಡಿಯೋಗಳನ್ನ ನೋಡಿರ್ತೀರಾ ನೀವು. ಏನಪ್ಪಾ ಅಂತಂದ್ರೆ, ಹೈನುಗಾರಿಕೆ ಮಾಡಿ ಲಾಸ್ ಆದವರು ಜಾಸ್ತಿ ಜನ ಇದ್ದಾರೆ, ಒಂದ್ ಅರ್ಧ ಜನ ಇದ್ದಾರೆ. ಆಮೇಲೆ ಲಾಭ ಮಾಡ್ಕೊಂಡವರು ಸ್ವಲ್ಪ ಜನ ಇದ್ದಾರೆ. ಈ ತರ ಏರುಪೇರುಗಳು ಆಗ್ತಾ ಇರತ್ತೆ. ಅದ್ರಲ್ಲಿ ಹೈನುಗಾರಿಕೆ ಮಾಡಿ ಒಂದೆರಡು ಹಸುನ ತಂದು ಕಟ್ಟಿ ಆಮೇಲೆ ನಿಮ್ಗೆಲ್ಲ ಲಾಭನೇ ಆಗತ್ತಂತ ಹೇಳಕ್ ಆಗಲ್ಲ. ಮಿಸ್ಟೇಕ್ಸ್ ಇರತ್ತೆ, ನಮ್ಮಲ್ಲೂ ಮಿಸ್ಟೇಕ್ಸ್ ಆಗತ್ತೆ. ಅದಕ್ಕೆ ಆ ಮಿಸ್ಟೇಕ್ ಆಗ್ಬಾರ್ದು ಅಂತ ಕೆಲವೊಂದಿಷ್ಟು ಪಾಯಿಂಟ್ ನ ನಿಮ್ ಮುಂದೆ ಹೇಳಕ್ ಇಷ್ಟಪಡ್ತೀನಿ. ಮೊದಲನೇದಾಗಿ ಉತ್ತಮ ಹಸುನ ನೀವು ಸ್ಟಾರ್ಟಿಂಗ್ ಅಲ್ಲಿ ಹೈನುಗಾರಿಕೆ ಮಾಡ್ತೀನಿ ಅಂತ ಅಂದಾಗ ಮೊದಲು ಮಾಡಬೇಕಾಗಿರೋ ಕೆಲಸ ಏನಂತಂದ್ರೆ, ಹಸುನ ಖರೀದಿ ಮಾಡ್ಬೇಕು. ಹಸುನ ಖರೀದಿ ಮಾಡ್ಬೇಕಾದ್ರೆ ನೀವು ಹಸುನ ಯಾವ ತರ ನೋಡ್ತೀರಾ? ಇವಾಗ ಹಸು ಚೆನ್ನಾಗಿದೆ, ಎಲ್ಲ ಕ್ಲೀನ್ ಮಾಡಿ ಶೆಡ್ ಅಲ್ಲಿ ನೀಟಾಗಿ ಕಟ್ಟಿರ್ತಾರೆ. ಯಾಕಂತಂದ್ರೆ ಅವರು ಮಾರಾಟ ಮಾಡ್ಬೇಕು ಹಸುನ, ಹೀಗಾಗಿ ಅವರು ಚೆನ್ನಾಗಿ ಕಟ್ಟಿರ್ತಾರೆ. ಆಮೇಲೆ ಕೆಚ್ಚಲು ಸ್ವಲ್ಪ ದಪ್ಪನೇ ಇರತ್ತೆ. ಏನಾದ್ರೂ ಒರಿಜಿನಲ್ ಆಗಿ ಆತರ ಹಾಲು ತುಂಬ್ಕೊಂಡು ಇರಬಹುದು. ಇಲ್ಲ ಅಂತಂದ್ರೆ ನೆನ್ನೆ ಸೇಲ್ ಆಗ್ಲಿ ಅಂತ ನೆನ್ನೆ ಕರಿಯೋದ್ ಬಿಟ್ಟು ಒಂದ್ ಸ್ವಲ್ಪ ದಪ್ಪ ಕಾಣ್ಲಿ ಅಂತ ಆತರನು ಮಾಡ್ಬೋದು. ಮೋಸನೂ ಜಾಸ್ತಿ ಆಗತ್ತೆ. ಮಾರ್ಕೆಟ್ ಅಲ್ಲಿ ಎಲ್ಲಾನು ನಿಯತ್ತಾಗಿ ಮಾಡ್ತೀನಿ ಅಂತ ಜನ ಸ್ವಲ್ಪ ಎಲ್ಲೋ ಒಂದ್ ಜನ ಇರ್ತಾರೆ. ಆ ತರನು ಆಗ್ಬಹುದು ಮಿಸ್ಟೇಕ್ಸ್. ಅದನ್ನ ನೀವು ನೋಡೋಕೆ ಚೆನ್ನಾಗಿದೆ, ದಷ್ಟ ಪುಷ್ಟವಾಗಿದೆ, ಆಮೇಲೆ ನೋಡಿದ್ರೆ ಅಟ್ರಾಕ್ಟಿವ್ ಇರುತ್ತಲ್ಲ, ಅದನ್ನ ನೋಡ್ಬಿಟ್ಟು ನೀವು ಹಸುನ ಖರೀದಿ ಮಾಡಬಾರ್ದು. ಮೇನ್ ಆಗಿ ಹಸುನ ನೀವು ಕೆಲವೊಂದಿಷ್ಟು ಪಾಯಿಂಟ್ಸ್ ನ ನೋಡ್ಬೇಕಾಗತ್ತೆ. ನಾನು ಲಾಸ್ಟ್ ವಿಡಿಯೋದಲ್ಲಿ ಹಸುನ ಬೈ ಮಾಡ್ಬೇಕಾದ್ರೆ ಏನೇನ್ ಮಾಡ್ಬೇಕು ಅಂತ ಹೇಳಿದೀನಿ. ಆಮೇಲೆ ಎಲ್ಲ ಗೊತ್ತಿದ್ರು ನಿಮ್ಗಿಂತ ಸ್ವಲ್ಪ ಜಾಸ್ತಿ ನಾಲೆಜ್ ಇರೋರು, ಡಾಕ್ಟರ್ ಆಗಿರ್ಬೋದು, ಇಲ್ಲ ನಿಮ್ಮ ಮನೆ ಅಕ್ಕಪಕ್ಕದಲ್ಲಿ ನಿಮಗೆ ಪರಿಚಯ ಇರೋರು, ಫ್ರೆಂಡ್ಸು, ಈ ತರ ಹೈನುಗಾರಿಕೆಯಲ್ಲಿ ಮುಂಚೆಯಿಂದನೂ ಮಾಡ್ಕೊಂಡ್ ಬಂದವರು, ನಾಲೆಜ್ ಇರೋರ್ನ ಸ್ವಲ್ಪ ಕರ್ಕೊಂಡು ಹೋಗಿ ತಗೊಂಡ್ ಬಂದ್ರೆ ಬೆಸ್ಟ್ ಅಂತ ಹೇಳ್ತೀನಿ. ಹಸುನ ನೋಡಿ ತರಬೇಕು, ಉತ್ತಮ ಹಸುನ ನೋಡಿ ತರಬೇಕು ಮೊದಲನೇದು. ಎರಡನೇ ಪಾಯಿಂಟ್ ಬಂದ್ಬಿಟ್ಟು, ಹಸುನ ತಂದ ಮೇಲೆ, ಇವಾಗ ಹಸು ಎಕ್ಸಾಂಪಲ್ ಒಂದು 30 ಲೀಟರ್ ಪರ್ ಡೇಗೆ ಒಂದು 30 ಲೀಟರ್ ಹಾಲು ಕೊಡತ್ತೆ ಅಂತಂದ್ರೆ, ಆ ಹಸುಗೆ ಇವಾಗ ಪಕ್ಕದ ಮನೆ ಒಂದು ಹಸು 20 ಲೀಟರ್ ಹಾಲು ಕೊಡತ್ತೆ. ಅವ್ರು ಫೀಡ್ ಎಲ್ಲ ಏನ್ ಹಾಕ್ತಾರೆ, ಒಂದು 3 kg ವರೆಗೂ ಹಾಕ್ತಾರೆ. ಎಲ್ಲ ಮಿಕ್ಸ್ ಮಾಡಿ ಒಂದ್ 3 kg ವರೆಗೂ ಒನ್ ಟೈಮ್ಗೆ 3 kg ಹಾಕ್ತಾರೆ ಅಂತ ಅನ್ಕೊಳ್ಳಿ. ನಿಮ್ದು ಒಂದು 30, ಅವ್ರದ್ದು 20 ಲೀಟರ್ ಹಿಂಡೋದಕ್ಕೆ 3 kg ಹಾಕ್ತಾರೆ. ನಮ್ದು 30 ಲೀಟರ್ ಹಾಲು ಕೊಡತ್ತೆ ಅಂತ ಹಸುಗೆ ಒಂದ್ ಸ್ವಲ್ಪ ಅವನಕ್ಕಿಂತ ಜಾಸ್ತಿ ಕೊಡೋಣ. ಆಮೇಲೆ ಜಾಸ್ತಿ 30 ಲೀಟರ್ ಕೊಡೋದು ಅವ್ರು ಯಾರ ಕಡೆಯಿಂದ ತಗೊಂಡಿರ್ತಾರಲ್ಲ, ಅವ್ರನ್ನ ಕೇಳಿರ್ತೀರಾ ನೀವು, ಫೀಡಿಂಗ್ ಎಲ್ಲ ಯಾವ ತರ ಕೊಡ್ತಾ ಇದ್ರಿ, ಮೇನ್ ಆಗಿ ಕೇಳ್ಬೇಕಾಗತ್ತೆ. ಆಮೇಲೆ ಯಾವ ತರ ಕೊಡ್ತಾ ಇದ್ರಿ ಅಂತಂದ್ರೆ ಅವ್ರು ಹೇಳ್ತಾರೆ ನಿಮ್ಗೆ. ಎಕ್ಸಾಂಪಲ್ ಒಂದು 5 kg ವರೆಗೂ ಪರ್ ಡೇಗೆ, ಪರ್ ಟೈಮ್ಗೆ, ಒನ್ ಟೈಮ್ಗೆ 5 kg ವರೆಗೂ ನಾವು ಫೀಡಿಂಗ್ ಮಾಡ್ತಾ ಇದ್ವಿ ಅಂತ ಹೇಳ್ತಾರೆ. ಒಂದ್ 30 ಲೀಟರ್ ಹಾಲು ಕೊಡ್ತಾ ಇತ್ತು. ಆಮೇಲೆ ನೀವೇನ್ ಮಾಡ್ತೀರಾ, ಒಂದ್ 30 ಲೀಟರ್ ಹಾಲು ಕೊಡುತ್ತೆ, 5 kg ಇದನ್ನ ಕೊಡ್ತೀರಾ ಅಂತಂದ್ರೆ 5 kg ವರೆಗೂ ಕೊಡ್ತಾ ಇದ್ರು ಅವರು. ನಾನೊಂದ್ ಸ್ವಲ್ಪ ಜಾಸ್ತಿ ಕೊಟ್ರೆ ಜಾಸ್ತಿ ಹಾಲು ಕೊಡ್ಬೋದು, ಫೀಡಿಂಗ್ ನ ಜಾಸ್ತಿ ಕೊಟ್ರೆ ಜಾಸ್ತಿ ಕೊಡ್ಬೋದು ಅಂತ ಮೈಂಡ್ ಸೆಟ್ ಒಬ್ಬೊಬ್ರಿಗೆ ಇರತ್ತೆ. ಆ ತರ ಮಾಡಬಾರ್ದು. ಸರಿಯಾದ ಫೀಡಿಂಗ್ ನ ಕೊಡ್ಬೇಕಾಗತ್ತೆ. ಅಂದ್ರೆ ಹಸು ವೇಟ್ ನೋಡ್ಬೇಕು. ಆಮೇಲೆ ವೇಟ್ ಅಂತಂದ್ರೆ ಎಕ್ಸಾಂಪಲ್ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಆಮೇಲೆ ಅದು ಹಾಲು ಎಷ್ಟು ಕೊಡ್ತಾ ಇದೆ, ಆ ಹಾಲಿಗೆ ಎಷ್ಟು ಕೊಡ್ಬೇಕು, ಆಮೇಲೆ ಯಾವ್ಯಾವ ಫೀಡ್ ಕೊಟ್ರೆ ಬೆಸ್ಟ್, ಬೆಟರ್ ಆಗಿರೋ ಫುಡ್ ನ ಫೀಡಿಂಗ್ ನ ಕೊಟ್ರೆ, ತಿಂಡಿನ ಕೊಟ್ರೆ ಬೆಸ್ಟ್ ಅಂತ ಅನ್ಕೊಂತೀನಿ. ಆಮೇಲೆ ಮೂರನೇದು, ನಿರ್ವಹಣೆ ಮತ್ತು ಖರ್ಚಿನ ನಿಯಂತ್ರಣ. ನೀವು ಏನ್ ಮಾಡ್ಬೇಕು ಅಂತಂದ್ರೆ, ಇವಾಗ ಹಸುನ ತಂದಿರ್ತೀರಾ, ಹಾಲು ಕರಿತೀರಾ, ಡೈರಿಗೆ ಹೋಗಿ ಹಾಕ್ತೀರಾ, ಖರ್ಚು ಮಾಡ್ತೀರಾ, ಫೀಡಿಂಗ್ ಎಲ್ಲ ಖರ್ಚಾಗತ್ತೆ. ಹುಲ್ ತರ್ತೀರಾ, ಒಬ್ಬೊಬ್ರು ಏನ್ ಮಾಡ್ತಾರೆ ಅಂದ್ರೆ ಅವ್ರ ಹೊಲದಲ್ಲೇ ಹುಲ್ಲಿರತ್ತೆ, ಆಮೇಲೆ ನೇಪಿಯರು, ಈ ತರ ಎಲ್ಲ ಇರತ್ತೆ. ಅಂತವ್ರಿಗೇನು ಅಷ್ಟೊಂದು ಖರ್ಚಾಗಲ್ಲ, ಜಸ್ಟ್ ತಿಂಡಿ ಕೊಡೋದಕ್ಕೆ ಖರ್ಚು ಮಾಡ್ತಾರೆ ಅಷ್ಟೇ ಫೀಡಿಂಗ್ಗೆ. ಆಮೇಲೆ ನೀವು
ಎಲ್ಲರೂ ಏನು ಅವ್ರದ್ದು ಜಾಸ್ತಿ ಹೊಲ ಇರಲಿ ಏನೇ ಇರಲಿ, ಮೇನ್ ಆಗಿ ನಮ್ದು ಇನ್ಕಮ್ ಎಷ್ಟು, ಹಾಲಿಂದ ಎಷ್ಟು ಬಂತು ಮಂತ್ಲಿ ಇನ್ಕಮ್ ಎಷ್ಟಾಯ್ತು, ಆಮೇಲೆ ನಾವು ಖರ್ಚು ಮಾಡಿದಿರೋದು ಎಷ್ಟಾಗತ್ತೆ ಎಲ್ಲಾನು ಒಂದ್ ಸ್ವಲ್ಪ ನೋಟ್ ಮಾಡಿ ಇಟ್ಕೋಬೇಕು. ಫಸ್ಟ್ಗೆ ಸ್ಟಾರ್ಟಿಂಗ್ ಅಲ್ಲಿ ಇರೋರಿಗೆ ಮುಂದೆ ಅಂದ್ರೆ ನಾನು ಇವಾಗ ಹೇಳ್ತಾ ಇರೋದು 1 ಹಸುವಿಂದ ಒಂದು 5 ಹಸುವರೆಗೂ ಕಟ್ಟಿರ್ತಾರಲ್ಲ ಅಂತವ್ರು ಒಂದ್ ಸ್ವಲ್ಪ ಅಂದ್ರೆ ನಮ್ ರೇಂಜ್ ಅಲ್ಲಿ ಇವಾಗ ನಾವು ಯೋಚನೆ ಮಾಡ್ಬೇಕಾಗತ್ತೆ. ಯಾವ ತರ ಅಂದ್ರೆ ಖರ್ಚು ಎಷ್ಟಾಯ್ತು, ಲಾಭ ಎಷ್ಟು ಬಂತು ಎಲ್ಲಾನು ನೋಡ್ಬೇಕಾಗತ್ತೆ. ಸುಮ್ನೆ ಮಾಡೋದು ಇವಾಗ ಹೋಗಿ ಏನೋ ಫೀಡ್ ಎಲ್ಲ ತಂದ್ಬಿಟ್ಟು ಖರ್ಚು ಮಾಡಿ ಆಮೇಲೆ ಡೈರಿ ಈಗ ಹಾಲಿನ ಇನ್ಕಮ್ ಕಡಿಮೆ ಬಂದ್ರೆ ಅದು ನಿಮ್ಗೆ ಲಾಭ ಅನ್ಸಲ್ಲ. ಈ ತರ ಮಾಡಿ ಕೆಲವೊಂದಿಷ್ಟು ಜನ ಹೈನುಗಾರಿಕೆಯಲ್ಲಿ ಲಾಸ್ ಆಗತ್ತೆ ಅಂತ ಹೇಳ್ತಾರೆ. ಈ ತರ ಮ್ಯಾನೇಜ್ ಮಾಡಲ್ದವ್ರು. ಅದಕ್ಕೆ ನಿಮ್ಗೆ ಹೇಳ್ತಾ ಇದ್ದೀನಿ, ಸ್ಟಾರ್ಟಿಂಗ್ ಇಂದ ಒಂದು ಬುಕ್ ನ ಮಾಡ್ಕೊಳ್ಳಿ. ಖರ್ಚು ಎಷ್ಟಾಯ್ತು, ನಮ್ದೆಲ್ಲ ಫೀಡಿಂಗ್ ಇವತ್ತು ಎಷ್ಟು ಖರ್ಚಾಯ್ತು, ಆಮೇಲೆ ಹೊಲದಲ್ಲಿ ಹುಲ್ಲಿದ್ರೆ ಹುಲ್ಲಿಂದ ಏನ್ ಬೇಕಾಗಲ್ಲ, ಇಲ್ಲ ಅಂತಂದ್ರೆ ಆಚೆಯಿಂದ ತರೋರು ಅದ್ರದ್ದು ಎಷ್ಟಾಯ್ತು, ಆಮೇಲೆ ನಮ್ ಇನ್ಕಮ್ ಎಷ್ಟು ಬಂತು, ಹಾಲಿಂದ ಇನ್ಕಮ್ ಎಷ್ಟು ಬಂತು ಎಲ್ಲಾನು ಒಂದ್ ನೋಟ್ ಮಾಡಿ ಇಟ್ಕೊಳ್ಳಿ. ಮಂತ್ಲಿ ಕ್ಯಾಲ್ಕುಲೇಟ್ ಮಾಡಿ ನಿಮ್ಗೆ ಲಾಭ ಅನ್ಸಿದ್ರೆ ಒಂದು 2 ಹಸುವಿಂದ ನಾನು ಲಾಸ್ಟ್ ವಿಡಿಯೋದಲ್ಲಿ ಹಾಕಿದ್ದೆ, ನಮ್ದು ಹಸು ಎಷ್ಟು ಹಾಲು ಕೊಡುತ್ತೆ, ಮಂತ್ಲಿ ಎಷ್ಟಾಗತ್ತೆ ಇನ್ಕಮ್ ಅಂತ ಹಾಕಿದ್ದೆ. ಆ ತರ ನೀವು ಕ್ಯಾಲ್ಕುಲೇಟ್ ಮಾಡಿ ನೀಟಾಗಿ ಒಂದ್ ಸ್ವಲ್ಪ ಲೇಟ್ ಆಗ್ಲಿ, ಮಲ್ಕೊಳ್ಳೋದು ಸ್ವಲ್ಪ ಲೇಟ್ ಆಗ್ಲಿ, ನೈಟ್ ಎಲ್ಲಾ ಕೆಲಸ ಮುಗಿಸ್ಕೊಂಡು ಮಲ್ಕೋಬೇಕಾದ್ರೆ ನೀವು ಸ್ವಲ್ಪ ನೋಡ್ಕೊಳ್ಳಿ, ಎಲ್ಲ ನೋಟ್ ಮಾಡಿ ಇಟ್ಕೊಳ್ಳಿ. ಯಾವ ತರ ನಮ್ದು ಇವತ್ತೇನ್ ಖರ್ಚಾಯ್ತು, ಆಮೇಲೆ ಎಷ್ಟು ಇವತ್ತು ಇನ್ಕಮ್ ಬಂತು ಹಾಲಿಂದ, ಮಾರ್ನಿಂಗ್ ಟೈಮ್ಗೆ ಎಷ್ಟು ಬಂತು, ಈವ್ನಿಂಗ್ ಟೈಮ್ಗೆ ಎಷ್ಟು ಬಂತು ಅಂತ ನೋಡಿ ಇಟ್ಕೊಳ್ಳಿ ಒಂದ್ ಸ್ವಲ್ಪ. ಅದಾದ್ಮೇಲೆ ಸೆಕೆಂಡ್ ಪಾಯಿಂಟ್ ಬಂದ್ಬಿಟ್ಟು, ಹಸು ಖರೀದಿಸುವಾಗ ಏನು ನೋಡಬೇಕು. ನಾನು ಅವಾಗ್ಲೇ ಹೇಳಿದೆ, ಹಸು ತಗೊಂತೀರಾ ಅಂದ್ರೆ ಚೆನ್ನಾಗಿರೋ ಹಸುನ ಆತರ ಈ ತರ ನೋಡಿ ತಗೋಬಾರ್ದು. ಹಿಂದಿನ ಹಾಲಿನ ದಾಖಲೆ ಕೇಳಿ. ಅಂದ್ರೆ ಇವಾಗ ನೀವು ಖರೀದಿ ಮಾಡ್ತಾ ಇರ್ತೀರ ಹಸುನ, ಮಾರ್ಕೆಟ್ ಅಲ್ಲಿ ಇರತ್ತೆ. ಇಲ್ಲ ಅಂತಂದ್ರೆ ನೀವು ಮಾರ್ಕೆಟ್ ಅಲ್ಲಿ ಖರೀದಿ ಮಾಡೋಕ್ಕಿಂತ ಯಾರಾದ್ರೂ ಪಕ್ಕದ ಮನೆಯವರು ಯಾರಾದ್ರೂ ಒಬ್ರು ಕೊಡ್ತಾ ಇರ್ತಾರೆ, ಆ ತರ ಮನೆಗೆ ಹೋಗ್ಬಿಟ್ಟು ಅಂತ ಹಸುನ ತಂದ್ರೆ ಬೆಸ್ಟ್ ಅಂತೀನಿ. ಯಾಕಂತಂದ್ರೆ ಇವಾಗ ನಾನ್ 2 ಹಸು ತಂದಿರೋದು ಆ ತರನೇ, ಮನೆಯಲ್ಲಿ ಇರೋರ್ದು ಹಸುನ ತಂದಿರೋದು. ಇವಾಗ ಮಿಡಲ್ ಅಲ್ಲಿ ಏಜೆಂಟ್ ಇರ್ತಾರಲ್ಲ, ಅವರು ಕಮಿಷನ್ ಆಮೇಲೆ ಹಸು ಮಾರಕ್ಕೆ ಅಂತಾನೆ ನಿಂತಿರ್ತಾರ ಅವರು. ಒಬ್ಬೊಬ್ರು ಒಳ್ಳೆಯವರು ಇರ್ತಾರೆ, ಒಬ್ಬೊಬ್ರು ಲಾಭಕ್ಕಾಗಿ ಇರ್ತಾರೆ. ಆ ತರ ಇದ್ದಲ್ಲಿ ನಾವು ನಮಗೆ ಸಮಾಧಾನಕ್ಕೋಸ್ಕರ ಯಾರಾದ್ರೂ ಅಕ್ಕಪಕ್ಕದ ಊರಲ್ಲಿ ಎಲ್ಲಾದ್ರೂ ಲಿಂಕ್ ಹಚ್ಚಿ ಮನೆಯಿಂದ ಯಾರಿಗಾದ್ರೂ ಪರಿಚಯ ಇರೋದು ತಂದ್ರೆ ಬೆಸ್ಟ್ ಅಂತ ನಾನ್ ಹೇಳ್ತೀನಿ. ಏನಪ್ಪಾ ಅಂತಂದ್ರೆ ಅವ್ರಿಗೆ ಕೇಳ್ಬೇಕಾಗತ್ತೆ ನೀವು ಹಿಂದೆ, ನೀವು ಇದಕ್ಕಿಂತ ಮುಂಚೆ ಯಾವ ತರ ಎಷ್ಟು ಹಾಲು ಕೊಡ್ತಾ ಇತ್ತು, ಡೈಲಿ ಪರ್ ಡೇಗೆ ಎಷ್ಟು ಲೀಟರ್ ಹಾಲು ಕೊಡ್ತಾ ಇತ್ತು ಅಂತ ಕೇಳ್ಬೇಕಾಗತ್ತೆ. ಅದಾದ್ಮೇಲೆ ಎಷ್ಟು ಬಾರಿ ಕರು ಹಾಕಿದೆ ಅಂತಂದ್ರೆ, ಎಷ್ಟು ಬಾರಿ ಅಂತಂದ್ರೆ ಇವಾಗ ಲಾಸ್ಟ್ ಏನು ಬಾಣಂತಿಯ ಅಂತಾರಲ್ಲ, ಬಾಣಂತಿಯ, ಆಮೇಲೆ ಎಷ್ಟನೇ ಸೂಲ್ ಅಂತಾರಲ್ಲ, ಎಷ್ಟನೇ ಸೂಲ್ ಆಗಿದೆ, ಇದನ್ನೆಲ್ಲ ಕೇಳ್ಕೊಬೇಕಾಗತ್ತೆ ನೀವು. ಅಂದ್ರೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಇದನ್ನು ಹೇಳಿದ್ದೆ, 2 ರಿಂದ 5 ಬಾಣಂತಿಯವರೆಗೂ, 5 ಇದನ್ನ ಡೆಲಿವರಿ ಆಗಿರೋ ಹಸು 5ನೇವರೆಗೂ ಖರೀದಿ ಮಾಡೋದು ಬೆಸ್ಟ್ ಅಂತೀನಿ ನಾನು. ಫಸ್ಟ್ನೇ ಸೂಲಲ್ಲಿ ಫಸ್ಟ್ನೇ ಬಾಣಂತಿಯ ಏನಾಗತ್ತ ಅಂತಂದ್ರೆ ಅದು ಎಷ್ಟು ಹಾಲು ಕೊಡುತ್ತಂತ ಯಾರಿಗೂ ಗೊತ್ತಿರಲ್ಲ, ಅವ್ರಿಗೂ ಗೊತ್ತಿರಲ್ಲ, ಒಂದು ಅಂದಾಜಲ್ಲಿ ಹೇಳ್ತಾರೆ. ಹೀಗಾಗಿ ಅದಕ್ಕಿಂತನೂ ಫಸ್ಟ್ ಅಲ್ಲಿ ಒಂದು 12 ರಿಂದ 15 ಲೀಟರ್ ವರೆಗೂ ಕೊಟ್ಟಿದೆ ಅಂತಂದ್ರೆ ಅದು ಒಂದು ಅವರೇಜ್ ಆಗಿ ಒಂದು 20 ಲೀಟರ್ ಕೊಡುತ್ತೆ. ಆ ತರ ನೀವು ಅಂದಾಜು ಮಾಡ್ಕೋಬೇಕಾಗತ್ತೆ. ಅದಾದ್ಮೇಲೆ 2 ರಿಂದ 5 5 ಬಾಣಂತಿಯ ಆದ್ಮೇಲೆ ಒಂದ್ ಸ್ವಲ್ಪ ಏಜ್ ಆಗಿರುತ್ತೆ ಹಸುಗೆ, ಅದು ಮುಂಚೆಯಿಂದನೂ ಹಾಲು ಜಾಸ್ತಿ ಕೊಟ್ಟು ಅವಾಗ ಲಿಮಿಟ್ ಇದನ್ನ ಮುಗ್ದೋಗಿರುತ್ತೆ. ನೀವು ಬೈ ಮಾಡ್ತಾ ಇದೀರಾ ಅಂತಂದ್ರೆ ಸ್ವಲ್ಪ ಆಕ್ಟಿವ್ ಆಗಿರೋದನ್ನ ನೋಡ್ಕೋಬೇಕಾಗತ್ತೆ. ನಿಮ್ಗೆ ಲಾಸ್ಟ್ ವಿಡಿಯೋದಲ್ಲಿ ಫುಲ್ ಕ್ಲಿಯರ್ ಆಗಿ ಯಾವ ತರ ಬೈ ಮಾಡ್ಕೋಬೇಕು ಅಂತ ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದೀನಿ. ಈ ಸಲ ಏನ್ ಅಷ್ಟೊಂದು ಹೇಳಕ್ ಹೋಗಲ್ಲ. ಆರೋಗ್ಯ ನೋಡ್ಬೇಕು, ಆಮೇಲೆ ಎಷ್ಟು ಹಾಲು ಕೊಡುತ್ತೆ ಅಂತ ಕೇಳ್ಬೇಕು, ಆಮೇಲೆ ಕೆಚ್ಚಿಲು ಮೊಲೆನ ಎಲ್ಲ ಮುಟ್ಟಿ ನೋಡಿ ಮಾಡ್ಬೇಕಾಗತ್ತೆ. ಯಾಕಂತಂದ್ರೆ ಕೆಚ್ಚಿಲಿಗೆ ಒಂದ್ ಸ್ವಲ್ಪ ಗಂಟಾಗಿರುತ್ತೆ, ಆಮೇಲೆ ಏನಾದ್ರೂ ಊದ್ಕೊಂಡಿರುತ್ತೆ, ಏನೋ ಒಂದ್ ಸಮಸ್ಯೆ ಇರುತ್ತೆ. ಅಂದ್ರೆ ಲಾಸ್ಟ್ನೇ ವಿಡಿಯೋದಲ್ಲಿ ಖರೀದಿ ಯಾವ ತರ ಮಾಡ್ಕೋಬೇಕು, ಹಸುನ ಯಾವ ತರ ಬೈ ಮಾಡ್ಬೇಕು ಅಂತ ಫುಲ್ ಒಂದು ವಿಡಿಯೋ ಎಲ್ಲ ಅದಕ್ಕಾಗಿನೇ ಮಾಡಿದೀನಿ, ಹೋಗಿ ನೋಡ್ಕೊಳ್ಳಿ. ಅದ್ರ ಬಗ್ಗೆ ಏನ್ ಮಾತಾಡೋದು ಬೇಡ. ನೆಕ್ಸ್ಟ್ 3ನೇ ಪಾಯಿಂಟಿಗೆ ಬಂದ್ರೆ ಫೀಡಿಂಗು. ಈ ಫೀಡಿಂಗ್ ಏನಪ್ಪಾ ಅಂತಂದ್ರೆ, ಹೈನುಗಾರಿಕೆ ಮಾಡ್ತೀನಿ ಅನ್ನೋರಿಗೆ ಹಸುಗೆ ಫೀಡಿಂಗ್ ನ ಯಾವ ತರ ಕೊಡ್ತೀರಾ ಅದ್ರ ಮೇಲೆ ನಿಮಗೆ ಲಾಭ ಆಗುತ್ತೋ ನಷ್ಟ ಆಗುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವೊಬ್ರು ಹಸುನ ಕಟ್ಬಿಟ್ಟು ಅವ್ರೇನೋ ಬೇರೆ ಕೆಲಸ ಮಾಡ್ತಿರ್ತಾರೆ, ಜಾಬ್ ಇರುತ್ತೆ, ನಮ್ದು ಹಸು ಇರ್ಲಿ ಅಂತ ಒಂದ್ 2 3 4 5 ಕಟ್ಬಿಟ್ಟು ಮನೆಯಲ್ಲಿ ಒಂದು ಕೆಲಸದವ್ರನ್ನ ಇಡ್ತಾರೆ. ಕೆಲಸದವ್ರಕ್ಕಿಂತಾನು ನೀವು ಮಾಡಿದ್ರೆ ಬೆಸ್ಟ್. ಏನೋ ಜಾಬ್ ಮಾಡ್ತಾ ಇದ್ದೀರಾ, ಮಾಡಿ, ಮನೆಯವ್ರು ಇದಾರ ಖಾಲಿ ಮನೆಯವ್ರಿಗೆ ಕೊಡಿ, ಇಲ್ಲ ಅಂತಂದ್ರೆ ನೀವೇ ಮಾಡಿ. ಕೆಲಸದವರು ನಿಮ್ಮಷ್ಟು ಕೇರ್ ತಗೊಂಡ್ ಮಾಡಕ್ ಸಾಧ್ಯನೇ ಇಲ್ಲ. ಹೀಗಾಗಿ ಹೇಳ್ತಾ ಇದ್ದೀನಿ,
ನೀವೇ ಮಾಡಿದ್ರೆ ಬೆಸ್ಟ್. ಅದಾದ್ಮೇಲೆ ಫೀಡಿಂಗ್ ವಿಷಯಕ್ಕೆ ಬಂದ್ರೆ ಮೇನ್ ಆಗಿ ಇದೊಂಥರ ಯಾವ ತರ ಅಂತಂದ್ರೆ, ಈ ಮನುಷ್ಯನಿಗೆ ಹೃದಯ ಎಷ್ಟು ಇಂಪಾರ್ಟೆಂಟೋ ಅಷ್ಟು ಹೈನುಗಾರಿಕೆಯಲ್ಲಿ ಫೀಡಿಂಗ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ.